ಅನ್ನದಾತ ಸುಖೀಭವ. ಅನ್ನದಾತ ಸುಖೀಭವ ಕಾರ್ಯಕ್ರಮದ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಒಂದು ಹೊಸ ಏನೋ ಒಂದು ಶುರು ಮಾಡ್ತಾ ಇದ್ದೀವಿ. ಏನದು ಅಂದರೆ ಟಿಕೆಟ್ ಟು ಸ್ಯಾಂಡಲ್ವುಡ್ ಅಂತ. ಏನು ಟಿಕೆಟ್ ಟು ಸ್ಯಾಂಡಲ್ವುಡ್ ಅಂದರೆ, ನನ್ನ ಅನ್ನದಾತ ಸುಖೀಭವ ಕಾರ್ಯಕ್ರಮ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡಿ ನನ್ನನ್ನು ಅನೇಕ ಜನ ಯುವಕರು, ಅನೇಕ ಜನರು ಈ ಸಿನಿಮಾ ಮಾಡೋಕ್ಕೆ ಉತ್ಸಾಹ ಇರೋಂಥವ್ರು ತುಂಬ ಜನ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಸರ್, ನಮ್ಗೆ ಸಿನಿಮಾ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ನಮಗೆ ಹೇಗೆ ಹೋಗಬೇಕು ಅಂತ ಗೊತ್ತಾಗ್ತಿಲ್ಲ, ಹೇಗೆ ಅದಕ್ಕೆ ಅಂತ ನೀವು ಗೈಡೆನ್ಸ್ ಕೊಡಿ, ಅದು ಇದು ಎಲ್ಲ ಥರ ಕೇಳಿಕೊಂಡು ಗೈಡೆನ್ಸ್ ತೊಗೋತಾ ಹೋದರು. ಅದರಲ್ಲೇ ಕೆಲವರು ಯುವಕರು, ಕೆಲವರು ಮೋಸ್ಟ್ ಟ್ಯಾಲೆಂಟೆಡ್ ಪೀಪಲ್ ನನ್ನ ಹತ್ರ ಬಂದು ಕೆಲವು ಸ್ಕ್ರಿಪ್ಟ್ಸ್ ಎಲ್ಲ ಬೌಂಡ್ ಸ್ಕ್ರಿಪ್ಟ್ಸ್ ತೊಗೊಂಬಂದು ಕೂತ್ಕೊಂಡ್ರು. ಆಗ ನಾನು ಅವ್ರಿಗೆ ಒಂದು ಕಿವಿ ಮಾತು ಹೇಳಿದೆ. ಏನು ಅಂದರೆ, ಈಗ ಫುಲ್ ಲೆಂತ್ ಸಿನಿಮಾಗೆ ನೀವು ಕೈ ಹಾಕೋಕ್ಕಿಂತ ಮುಂಚೆ ಏನೇನು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದಾಗ ಕೆಲವರು ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೀನಿ ಅಂದರು. ಕೆಲವರು ಸರ್ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿಲ್ಲ, ಬಟ್ ನಾನು ಇಂಥ ಇನ್ಸ್ಟಿಟ್ಯೂಟಲ್ಲಿ ಕಲ್ತು ಬಂದಿದ್ದೀನಿ ಅಂದರು. ಕೆಲವರು ಹಳ್ಳಿಗಳಿಂದ ಬಂದಿದ್ದೀವಿ ಸರ್, ನಮ್ಗೆ ಇದಕ್ಕೆಲ್ಲ ಎಕ್ಸ್ಪೋಜರ್ ಇಲ್ಲ ಅಂತಲೂ ಹೇಳಿದ್ರು. ಆಗ ನಾನು ಕಲೆಕ್ಟಿವ್ಲಿ ಇವ್ರನ್ನೆಲ್ಲ, ಈ ಹುಡುಗರನ್ನ, ಈ ಯುವಕರನ್ನ ಎಲ್ಲ ಕೂರಿಸ್ಕೊಂಡು ಕಲೆಕ್ಟಿವ್ಲಿ ಡಿಸಿಷನ್ ತೊಗೋಬೇಕಾದಾಗ ಎಲ್ಲರ ಥರ ಮಾತಾಡಿಕೊಂಡು ಒಂದು ಕನ್ಕ್ಲೂಸಿವ್ ಡಿಸಿಷನ್ಗೆ ಬಂದ್ವಿ. ಏನು ಅಂತಂದರೆ, ಏಕ್ದಮ್ ದಿಢೀರಂತ ದೊಡ್ಡ ಮಟ್ಟದ ಫುಲ್ ಫ್ಲೆಜ್ಡ್ ಸಿನಿಮಾ ಮಾಡೋದಕ್ಕಿಂತ ನೀವು ಯಾಕೆ ಶಾರ್ಟ್ ಫಿಲ್ಮ್ಸ್ ಮಾಡಬಾರ್ದು, ಯಾಕೆ ನಿಮ್ಮ ಸ್ಕ್ರಿಪ್ಟನ್ನು ಒಂದು ಶಾರ್ಟ್ ಫಿಲಮ್ಗೋಸ್ಕರ ಬರೆದು ಯಾಕೆ ಮಾಡಬಾರ್ದು ಅಂತ ಅವ್ರ ಜೊತೆ ಡಿಸ್ಕಷನ್ ಮಾಡಿದಾಗ ಅವರುಗಳು ಒಪ್ಕೊಂಡ್ರು. ಅದಕ್ಕೆ ಏನು ಆಯಿತು ಸರ್, ನಾವು ಶಾರ್ಟ್ ಫಿಲಮ್ ಮಾಡ್ತೀವಿ, ಬಟ್ ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅಂದಾಗ ನಾನು ನನ್ನ ಬಿಯಾಂಡ್ ಡ್ರೀಮ್ಸ್ ಕ್ರಿಯೇಷನ್ ಸಂಸ್ಥೆಯ ವತಿಯಿಂದ ನಾನೇ ಪ್ರೊಡ್ಯೂಸ್ ಮಾಡ್ತೀನಪ್ಪ, ನಿಮಗೆಲ್ಲ ನಾನೇ ಒಂದು ವೇದಿಕೆನ ಕಲ್ಪಿಸ್ಕೊಡ್ತೀನಿ ಅಂಥೇಳಿ ಅವ್ರಿಗೆ ಒಂದು ಟಿಕೆಟ್ ಟು ಸ್ಯಾಂಡಲ್ವುಡ್ ಅನ್ನೋ ಒಂದು ಇನ್ಫಾರ್ಮೇಷನ್, ಅಂದರೆ ಯಾವ ರೀತಿ ನೀವು ನಿಮ್ಮ ಶಾರ್ಟ್ ಫಿಲಮ್ಸ್ನ ಮಾಡ್ಕೊಂಬಂದರೆ ನಾವು ಆ ವೇದಿಕೆಯಲ್ಲಿ ಯಾವ ರೀತಿ ಅದನ್ನ ಪ್ರೊಜೆಕ್ಟ್ ಮಾಡ್ತೀವಿ, ಪ್ರೊಜೆಕ್ಟ್ ಮಾಡಿದ್ಮೇಲೆ ನಿಮ್ಗೆ ಅದರಿಂದ ಪ್ರೇಕ್ಷಕರು ಸಿಗ್ತಾರೆ, ಸುಮಾರು ಪ್ರೇಕ್ಷಕರು ಸಿಗ್ತಾರೆ. ಜೊತೆಗೆ ಕೆಲವರಿಗೆ ಪ್ಲ್ಯಾನ್ಸು ಮಾಡಿದ್ದೀವಿ. ಏನು ಅಂತಂದರೆ, ಅದನ್ನ ಸ್ಕ್ರೀನಿಂಗೂ ಮಾಡಬೇಕು ಅನ್ನೋಂಥದ್ದು. ನಾಟ್ ಓನ್ಲಿ ಆನ್ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಅದನ್ನ ಪೋಸ್ಟ್ ಮಾಡೋದಲ್ಲದೆ ಅದನ್ನ ಪ್ರೈವೇಟ್ ಸ್ಕ್ರೀನಿಂಗೂ ಮಾಡಬೇಕು ಅನ್ನೋ ಉದ್ದೇಶನ ನಮ್ಮ ಕಂಪ್ನಿ ಬಿಯಾಂಡ್ ಡ್ರೀಮ್ಸ್ ಕ್ರಿಯೇಷನ್ ಹೊಂದಿದೆ. ಅದಕ್ಕೆ ಕರೆಕ್ಟಾಗಿ ಹುಡುಗರು, ಇಲ್ಲ ಸರ್ ನಮಗೆ ಒಂದು ಸ್ಥಳಾವಕಾಶ ಮಾಡಿಕೊಡಿ, ನಮಗೊಂದು ಜಾಗ ಮಾಡಿಕೊಡಿ, ಜೊತೆಗೆ ನಾವು ಅದನ್ನ ಸ್ಕ್ರಿಪ್ಟ್ ವರ್ಕ್ ಮಾಡ್ತೀವಿ, ಮಾಡಿ ಶಾರ್ಟ್ ಫಿಲಮ್ ಮಾಡಿ ಅದನ್ನ ನೀವೇ ಪ್ರೊಡ್ಯೂಸ್ ಮಾಡ್ತೀವಿ ಅಂದಿದ್ರೆ ನಾವು ಒಂದು ಒಳ್ಳೆ ಉತ್ತಮವಾದ ಒಂದು ಬಜೆಟಲ್ಲಿ ನಾವು ಆ ಶಾರ್ಟ್ ಫಿಲಮ್ಸ್ನ ಮಾಡಿ ಪ್ರೆಸೆಂಟ್ ಮಾಡ್ತೀವಿ. ಸೊ ನೀವು ಅದನ್ನು ನಿಮ್ಮ ಯೂಟ್ಯೂಬ್ ಚಾನಲಲ್ಲೇ ಅದನ್ನ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಟ್ಟಾಗ ಏನಾಗುತ್ತೆ ಅಂದರೆ, ನಮಗೆ ಆಡಿಯನ್ಸು ಸಿಗ್ತಾರೆ, ನಮಗೆ ಫೀಡ್ಬ್ಯಾಕು ಸಿಗುತ್ತೆ, ನಮ್ಮದು ತಪ್ಪುಗಳೇನು, ನಮ್ಮದು ಸರಿಗಳೇನು ಅನ್ನೋದನ್ನ ಗೊತ್ತಾಗುತ್ತೆ ಅನ್ನೋ ಕನ್ಕ್ಲೂಷನ್ಗೆ ಹುಡುಗರು ಬಂದರು. ಆಗ ನಾವು ಅದನ್ನ ಟಿಕೆಟ್ ಟು ಸ್ಯಾಂಡಲ್ವುಡ್ ಅಂತ ಒಂದು ನೇಮಿಂಗ್ ಮಾಡಿ, ಸೊ ಒಂದು ಶಾರ್ಟ್ ಫಿಲಿಮ್ಸ್ನ ಸೀರೀಸ್ ಇದು. ಅಂದರೆ ಇದು ಇಲ್ಲಿಗೆ ನಿಲ್ಲಲ್ಲ. ಯಾವುದೇ ಒಂದು ಹೊಸ ತಂಡ ನನ್ನ ಅಪ್ರೋಚ್ ಮಾಡಿ ನನಗೆ ಶಾರ್ಟ್ ಫಿಲ್ಮ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂದರೆ ಅವ್ರು ಬಂದು ನನ್ನ ಹತ್ರ ಕತೆ ಹೇಳ್ಬೋದು. ಕತೆ ಹೇಳಿದ್ಮೇಲೆ ನಮ್ಮ ಕಂಪ್ನಿಗೆ ಒಂದು ಟೀಮ್ ಅಂತ ಇದೆ. ಆ ಟೀಮು ಆ ಕತೆ ಇಷ್ಟಪಟ್ಟರೆ ನಾವೇ ಅವ್ರಿಗೆ ಎಲ್ಲ ಥರ ಎಕ್ವಿಪ್ಮೆಂಟ್ಸು ಪ್ರೊವೈಡ್ ಮಾಡಿ ಆ ಶಾರ್ಟ್ ಫಿಲಮ್ನ ಶೂಟ್ ಮಾಡಿ ಎಲ್ಲ ಥರ ಪೋಸ್ಟ್ ಪ್ರೊಡಕ್ಷನ್ ಮಾಡಿ ಆ ಶಾರ್ಟ್ ಫಿಲಮ್ನ ರಿಲೀಸ್ ಮಾಡೋ ತನಕ ನಾವು ಅವ್ರಿಗೆ ಸಪೋರ್ಟ್ ಮಾಡೋ ಒಂದು ಉದ್ದೇಶನ ಇಟ್ಕೊಂಡು, ಜೊತೆಗೆ ಇದರಲ್ಲಿ ಏನಾಗುತ್ತೆ ಅಂದರೆ ಆ ತಂಡಗಳು ಎಷ್ಟು ತಂಡಗಳು ಹುಟ್ಕೋಬೋದು. ಸೊ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸುಮಾರು ಹೊಸ ಪ್ರತಿಭೆಗಳು ಎಂಟ್ರಿ ಆಗೋಕ್ಕೆ ಒಂದು ಅವಕಾಶ ಆಗುತ್ತೆ. ಆಮೇಲೆ ಏನು ಕೆಲಸ ಮಾಡ್ದಲ್ಲೇ ಹೆಂಗೆ ನಿಮ್ಮನ್ನು ನಂಬೋದು ಅನ್ನೋದಕ್ಕಿಂತ ಅವರ ಕೆಲಸಗಳನ್ನ ತೋರಿಸಿ ಯಾರೇ ನಿರ್ಮಾಪಕರು, ಅಂದರೆ ನಮ್ಮ ಅನ್ನದಾತರು ಯಾರಿಗೆ ಇಷ್ಟ ಇದ್ರೂ ಪ್ರೊಡ್ಯೂಸ್ ಮಾಡೋಕ್ಕೆ ತಂಡಗಳನ್ನ ಸೆಲೆಕ್ಟ್ ಮಾಡೋದ್ರಲ್ಲೂ ಈಸಿ ಆಗುತ್ತೆ. ಯಾಕೆಂದರೆ ಅವ್ರ ಕೆಲಸನ ನೋಡ್ಬೋದು. ಈ ಒಂದು ಉದ್ದೇಶನ ಇಟ್ಕೊಂಡು ನಾವು ಅನ್ನದಾತ ಸುಖೀಭವ ಕಾರ್ಯಕ್ರಮದಲ್ಲೇ ಟಿಕೆಟ್ ಟು ಸ್ಯಾಂಡಲ್ವುಡ್ ಅಂತ ಶುರು ಮಾಡಿದ್ವಿ. ಇದು ಸೀರೀಸ್ ಆಫ್ ಶಾರ್ಟ್ ಫಿಲಮ್ಸ್. ಆಗಲೇ ಶಿವಮೊಗ್ಗದಿಂದ, ನಮಗೆ ರಾಯಚೂರಿನಿಂದ, ನಮಗೆ ಧರ್ಮಸ್ಥಳದಿಂದ, ಸುಬ್ರಹ್ಮಣ್ಯದಿಂದ, ಬೆಂಗಳೂರಿನಿಂದ, ನೆಲಮಂಗಲದಿಂದ, ತುಮಕೂರಿನಿಂದ, ಬಿಜಾಪುರ ಮತ್ತು ಮೈಸೂರು, ಸುಮಾರು ಸಾಕಷ್ಟು ಮಂಡ್ಯ, ಸುಮಾರು ಕಡೆಯಿಂದ ನಮ್ಗೆ ಅಪ್ರೋಚು ಮಾಡಿದ್ದಾರೆ, ಮೇಲ್ ಮಾಡಿದ್ದಾರೆ. ಜೊತೆಗೆ ನಮಗೆ ಅವ್ರು ಬಂದು ಸುಮಾರು ಜನ ಸ್ಕ್ರಿಪ್ಟ್ಸ್ನ ಎಕ್ಸ್ಪ್ಲೇನ್ ಮಾಡಿ ಅದರಲ್ಲಿ ನಾನು ಆಗಲೇ 6ರಿಂದ 8 ಚಿತ್ರಗಳನ್ನ ಒಪ್ಕೊಂಡಿದ್ದೀನಿ. ಅದರಲ್ಲಿ ಶೂಟು ಸ್ಟಾರ್ಟ್ ಆಗಿದೆ. ಅದರಲ್ಲಿ 2 ಚಿತ್ರಗಳು ಆಗಲೇ ಕಂಪ್ಲೀಟ್ ಆಗಿ ಎಡಿಟಿಂಗ್ ಹಂತದಲ್ಲಿ ಇದೆ. ಇದೇ ಸದ್ಯದಲ್ಲಿ ಈ ಪ್ರತಿಭೆಗಳನ್ನ ಕರ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ನಿಮ್ಮ ಪ್ರೋತ್ಸಾಹ ಎಲ್ಲ ನನಗೆ ಹೇಗಿತ್ತೋ ಹಾಗೆ ಈ ತಂಡಗಳಿಗೂ ಇರಲಿ ಅಂತ ಕೇಳ್ಕೊತಾ ಅನ್ನದಾತ ಸುಖೀಭವ ಕಾರ್ಯಕ್ರಮದ ಪ್ರೇಕ್ಷಕರಿಗೆ ಧನ್ಯವಾದಗಳು. ಅನ್ನದಾತ ಸುಖೀಭವ.